ಆಲ್ರೈಟ್, ನಾವು ಇವತ್ತು ಆಕ್ಟಿವಿಟಿ ರೇಷಿಯೋ ಬಗ್ಗೆ ನೋಡೋಣ. ಆಕ್ಟಿವಿಟಿ ರೇಷಿಯೋ ಏನು ತಿಳಿಸ್ಕೊಡುತ್ತೆ ನಮಗೆ? ಹೌ ಎಫಿಷಿಯೆಂಟ್ಲಿ ಕಂಪನೀಸ್ ರಿಸೋರ್ಸಸ್ ಆರ್ ಯೂಸ್ಡ್ ಅಂತ. ಅಂದರೆ ಒಂದು ಕಂಪನಿ ತನ್ನ ರಿಸೋರ್ಸಸ್ಗಳನ್ನು, ತನ್ನ ದುಡ್ಡನ್ನು ಹೇಗೆ ಯುಟಿಲೈಸ್ ಮಾಡ್ಕೊತಿದೆ ಅಂತ ನಮಗೆ ಒಂದು ಐಡಿಯಾ ಕೊಡುತ್ತೆ. ಇಷ್ಟೊಂದು ಎಕ್ಸಾಂಪಲ್ಸ್ಗಳಿದೆ, ನಾವು ಇದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇದ್ರ ಬಗ್ಗೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಇಂಡಿವಿಜುವಲ್ ರೇಷಿಯೋಸ್. ಮೊದಲನೇದಾಗಿ ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್. ದಿಸ್ ಟೆಲ್ಸ್ ಅಸ್ ಹೌ ಮೆನಿ ಟೈಮ್ಸ್ ಅ ಬಿಸ್ನೆಸ್ ಇಸ್ ಕಲೆಕ್ಟಿಂಗ್ ಮನಿ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಸೊ ನಮಗೆ ರಿಸೀವಬಲ್ಸ್ ಅಂದರೆ ಏನು ಅಂತ ಗೊತ್ತಿದೆ. ನಾವೀಗ ಸೇಲ್ಸ್ ಮಾಡಿರ್ತೀವಿ, ಅಕ್ರೂವಲ್ ಪ್ರಿನ್ಸಿಪಲಿಂದ ಸೇಲ್ ಮಾಡಿರ್ತೀವಿ. ಸೇಲ್ ಮಾಡಿದ ತಕ್ಷಣ ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಟ್ರೇಡ್ ರಿಸೀವಬಲ್ಸ್ ಅಂಡರು ಆ ದುಡ್ಡು ಬಂದಿದೆ ಅಂತ ಹೋಗ್ಬಿಡುತ್ತೆ. ಬಟ್ ಆ ದುಡ್ಡು ಆ್ಯಕ್ಚುಯಲ್ ಆಗಿ ಬಂದಿದೆಯಾ? ಆ್ಯಕ್ಚುಯಲ್ ಆಗಿ ಬಂದಿದ್ರೆ ಎಷ್ಟು ದಿನಕ್ಕೆ ಬರ್ತಿದೆ? ಒಂದು ವರ್ಷದಲ್ಲಿ ನೀನು ಎಷ್ಟು ಬಾರಿ ಆ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ಯಾ? ಅದನ್ನು ನಮ್ಮ ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, 365 ದಿನಗಳಲ್ಲಿ ಈ ರೇಷಿಯೋ ಏನಾದರೂ 20 ಅಂತ ಬಂದರೆ ನೀನು 365 ದಿನದಲ್ಲಿ 20 ಸಲ ಕಲೆಕ್ಟ್ ಮಾಡಿದ್ಯಾ ನಿನ್ನ ದುಡ್ಡನ್ನ ಅಂತ. ಅ ಗಿವನ್ ಪೀರಿಯಡ್ ಆಫ್ ಟೈಮ್ ಅಂತ ಕೊಟ್ಟಿದ್ದೀನಿ ನೋಡಿ. ನೀವು 365 ದಿನ ಬಿಟ್ಟು 2 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಬೇಕಾದರೆ 2 ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ಸಮ್ಮರಿ ಏನು? ನಿನ್ನ ಟ್ರೇಡ್ ರಿಸೀವಬಲ್ಸ್ ಇದೆಯಲ್ಲ, ಆ ರಿಸೀವಬಲ್ಸ್ನ ಒಂದು ವರ್ಷದಲ್ಲಿ ಎಷ್ಟು ಬಾರಿ ಕಲೆಕ್ಟ್ ಮಾಡ್ತಿದ್ಯಾ ನೀನು, ಅದನ್ನು ನಮಗೆ ತಿಳಿಸ್ಕೊಡೋದು ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್. ಶೋಸ್ ಹೌ ಗುಡ್ ಅವರ್ ಬಯರ್ಸ್ ಆರ್, ಇನ್ ಟರ್ನ್ ಡಿಸೈಡ್ಸ್ ದ ಕ್ವಾಲಿಟಿ ಆಫ್ ಅವರ್ ಸೇಲ್ಸ್. ಅಂದರೆ ನಮ್ಮ ಹತ್ರ ಸೇಲ್ ತೊಗೊಂಡು ನಮ್ಮ ಹತ್ರ ಐಟಮ್ಸ್ಗಳನ್ನು ತೊಗೊಂಡು ಹೋಗಿದ್ದಾರಲ್ಲ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವರು ಎಷ್ಟು ಕ್ವಾಲಿಟಿ ಇದೆ, ಅವ್ರು ದುಡ್ಡು ವಾಪಸ್ ಕೊಡ್ತಾರ, ಅದನ್ನೆಲ್ಲ ತೋರಿಸುತ್ತೆ. ಫಾರ್ಮುಲಾ ಏನು? ಟ್ರೇಡ್ಸ್ ರಿಸೀವಬಲ್ ಟರ್ನ್ ಓವರ್ ಈಕ್ವಲ್ಸ್ ರೆವಿನ್ಯೂ ಆರ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ರಿಸೀವಬಲ್ಸ್ ಆಫ್ 2 years. ರೆವಿನ್ಯೂ ಅಂದ್ರೆ ಏನು? ಅದೇ ಸೇಲ್ಸ್. ನೀನು ಎಷ್ಟು ಸೇಲ್ ಮಾಡಿದ್ಯಾ, ಅದರ ದುಡ್ಡು ಎಷ್ಟು, ಅದನ್ನು ರೆವಿನ್ಯೂ ಅಂತೀವಲ್ವಾ. ರೆವಿನ್ಯೂ, ಟಾಪ್ ಲೈನ್, ಸೇಲ್ಸ್ ಇದೆಲ್ಲ ಹೇಳಿದ್ನಲ್ಲ. ಸೊ ಈ ರೆವಿನ್ಯೂನ ತಗೊಂಡು ನೀನು ರಿಸೀವಬಲ್ಸ್ನಿಂದ ಡಿವೈಡ್ ಮಾಡಬೇಕು. ಈ ಫಾರ್ಮುಲಾ ಏನು ಗೊತ್ತಾ? ಈ ಟ್ರೇಡ್ ರಿಸೀವಬಲ್ಸ್ನ ಕೆಲವರು 2 ವರ್ಷದ ಆ್ಯಾವ್ರೇಜ್ ತೊಗೊಂಡು ಡಿವೈಡ್ ಮಾಡ್ತಾರೆ, ಇನ್ನು ಕೆಲವರು 3 ವರ್ಷದ್ದು, 5 ವರ್ಷದ್ದು, 7 ವರ್ಷದ್ದು ಮಾಡ್ತಾರೆ, ಇನ್ನು ಕೆಲವರು 1 ವರ್ಷದ್ದು, ಆ ವರ್ಷದ ಮಾತ್ರ ಟ್ರೇಡ್ ರಿಸೀವಬಲ್ಸ್ನ ತೊಗೊಂಡು ಮಾಡ್ತಾರೆ. ದಿಸ್ ಇಸ್ ನಾಟ್ ಎ ಫಿಕ್ಸ್ಡ್ ಫಾರ್ಮುಲಾ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು 2 yearsದು ಯೂಸ್ ಮಾಡಿರ್ತೀನಿ. ಓಕೆನಾ? ಈಗ ಈ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಬಿಡೋಣ ನಮ್ಮ ಸ್ಕ್ರೀನರ್ನಲ್ಲಿ. ಫಾರ್ಮುಲಾ ಮತ್ತೊಂದ್ಸಲ ಹೇಳ್ಬಿಡ್ತೀನಿ. ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ಈಕ್ವಲ್ಸ್ ರೆವಿನ್ಯೂ ಡಿವೈಡೆಡ್ ಬೈ ಆವರೇಜ್ ರಿಸೀವಬಲ್ಸ್ ಆಫ್ 2 years. ಲೆಟ್ಸ್ ಗೋ ಟು ದಿ ಸ್ಕ್ರೀನರ್ನಲ್ಲಿ ಆಲ್ರೆಡಿ ಹಿಂದೂಸ್ತಾನ್ ಯೂನಿಲಿವರ್ ಪೇಜ್ ಓಪನ್ ಆಗಿದೆ. ನಾವೀಗ ಏನು ಮಾಡೋಣ? ಡೈರೆಕ್ಟ್ ಟು ಆ್ಯನ್ಯುವಲ್ ರಿಪೋರ್ಟ್ಗೆ ಹೋಗೋಣ. ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ನಾವೀಗ ಏನು ಮಾಡಬೇಕು? ರೆವಿನ್ಯೂನ ನೋಡಬೇಕು. ರೆವಿನ್ಯೂ ಎಲ್ಲಿ ಸಿಗುತ್ತೆ? ನೆನಪಿದೆಯಾ? ರೆವೆನ್ಯೂ ಎಲ್ಲಿ ಸಿಗುತ್ತೆ? ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಸಿಗುತ್ತೆ. ಸೊ ಟೋಟಲ್ ರೆವೆನ್ಯೂ ಎಷ್ಟಿದೆ? ಟೋಟಲ್ ಇನ್ಕಮ್ 47,437 ಕೋಟಿ ಇದೆ. ಬಟ್ ಇದರಲ್ಲಿ ಅದರ್ ಇನ್ಕಮ್ ಎಷ್ಟಿದೆ? 410 ಕೋಟಿ ಇದೆ. ಆಬ್ವಿಯಸ್ಲಿ ಅದರ್ ಇನ್ಕಮ್ನ ನಾವು ತೆಗಿಯೋದು ಒಳ್ಳೆದು ತಾನೆ, ಬಿಕಾಸ್ ಅದರ್ ಇನ್ಕಮ್ ಬಂದಿರೋದು ನಾಟ್ ಫ್ರಮ್ ಕೋರ್ ಆಪರೇಷನ್ಸ್. ಬಿಸ್ನೆಸ್ನ ಆಪರೇಷನ್ಸ್ನಿಂದ ತಾನೇ ನಿಮಗೆ ಟ್ರೇಡ್ ರಿಸೀವಬಲ್ಸ್ ಉಳ್ಕೊಳ್ಳೋದು. ನಿಮಗೆ ದುಡ್ಡು ಬಾಕಿ ಬರಬೇಕಾಗಿರೋದು ಎಲ್ಲಿಂದ? ನೀವು ಬಿಸ್ನೆಸ್ನಲ್ಲಿ ಯಾರಿಗೋ ಮಾರಿರ್ತೀರಲ್ಲ ಅವರಿಂದ. ಆದ್ದರಿಂದ ನಾವು ರಿಸೀವಬಲ್ಸ್ ಫ್ರಮ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ನ ಮಾತ್ರ ತೊಗೊಬೇಕು. ಬಿಕಾಸ್ ಈ ಅದರ್ ಇನ್ಕಮ್ ಎಲ್ಲ ಇನ್ವೆಸ್ಟ್ಮೆಂಟಿಂದ ಬರುತ್ತೆ, ಬ್ಯಾಂಕಿಂದ. ಬ್ಯಾಂಕಲ್ಲಿ ನೀನು ಯಾವಾಗ ಓದ್ತೀಯೋ ಆವಾಗ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ಅದನ್ನೇನು ತೊಗೊಳ್ಬೇಕಾಗಿಲ್ಲ. ಸೊ ನಾವೀಗೇನು ಮಾಡಬೇಕು? 47,028ನ ತೊಗೊಳ್ಬೇಕು. ಅದನ್ನು ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ? 47,028 ಅಂತ ಬರ್ಕೊಂಬೇಡ. ನಾವು ಇದನ್ನು ಡಿವೈಡ್ ಮಾಡಬೇಕು. ಏನರಿಂದ ಡಿವೈಡ್ ಮಾಡಬೇಕು? ಟ್ರೇಡ್ ರಿಸೀವಬಲ್ಸ್ನಿಂದ ಡಿವೈಡ್ ಮಾಡಬೇಕು. ಟ್ರೇಡ್ ರಿಸೀವಬಲ್ಸ್ ಎಲ್ಲಿರುತ್ತೆ? ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿರುತ್ತೆ. ಕರೆಂಟ್ ಅಸೆಟ್ನಲ್ಲಿ ಟ್ರೇಡ್ ರಿಸೀವಬಲ್ಸ್ನ ನೋಡಿದ್ರೆ 1,758 ಕೋಟಿ ಇದೆ ಈ ವರ್ಷದ್ದು. ಹೋದ ವರ್ಷದ ಎಷ್ಟಿದೆ? 1,149 ಕೋಟಿ. ನಾನು ಹೇಳಿದೆ ನೀವು ಬೇಕಾದರೆ ಈ ವರ್ಷದ ತೊಗೊಬೇಕು ಅಥವಾ 2 ವರ್ಷದ ಆ್ಯಾವ್ರೇಜನ್ನು ತೊಗೊಳ್ಬಹುದು ಅಂತ. ಸೊ ನಾವೇನು ಮಾಡೋಣ? 2 ವರ್ಷದ ಆ್ಯಾವ್ರೇಜನ್ನು ತೊಗೊಳ್ಳೋಣ. ವಾಟ್ ಈಸ್ ದಿ ಆ್ಯಾವ್ರೇಜ್? ಲೆಟ್ಸ್ ಕ್ಯಾಲ್ಕುಲೇಟ್. 47,028 ಡಿವೈಡೆಡ್ ಬೈ ಈ ವರ್ಷದಷ್ಟು 1,758 ಪ್ಲಸ್ ಇಲ್ಲಿದೆಯಲ್ಲ 1,149 ಇವೆರಡನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆ್ಯಾವ್ರೇಜ್ ಸಿಗುತ್ತೆ. ಸೊ ಇದು ಆ್ಯಾವ್ರೇಜು, ಇದು ಟೋಟಲ್ ರೆವೆನ್ಯೂ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಮಗೇನು ಸಿಗುತ್ತೆ? ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ಸಿಗುತ್ತೆ. ಲೆಟ್ಸ್ ಗೋ ಟು ದಿ ಕ್ಯಾಲ್ಕುಲೇಟರ್ದು ಓಪನ್ ಮಾಡಿ ನಾವೇನು ಮಾಡೋಣ? ಫಸ್ಟು ಬಾರಪ್ಪ ಈ ಕಡೆ ಕ್ಯಾಲ್ಕುಲೇಟ್ರು. ಫಸ್ಟ್ ನಾವೇನು ಮಾಡೋಣ? ಆ್ಯಾವ್ರೇಜ್ ಮಾಡೋಣ. 1158 ಪ್ಲಸ್ 1149 ಈಕ್ವಲ್ಸ್ ಡಿವೈಡೆಡ್ ಬೈ 2 ಈಕ್ವಲ್ಸ್ 1153 ಆಯಿತು. ಸೊ ನಿನ್ನ ಆ್ಯಾವ್ರೇಜ್ ಎಷ್ಟಾಯಿತು? 1153. ಅದನ್ನು ನಮ್ಮ ಸೇಲ್ಸ್ನಿಂದ ಡಿವೈಡ್ ಮಾಡೋಣ. ಸೊ 47,028 ಡಿವೈಡೆಡ್ ಬೈ 1153 ಈಕ್ವಲ್ಸ್ 40 ಬಂತು.
ಸೊ ಪ್ರತಿ ವರ್ಷದಲ್ಲಿ 41 ಬಾರಿ ಇವರು ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಅವರ ಕಸ್ಟಮರ್ಸಿಂದ. ಈ ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರಿಂದ ಟ್ರೇಡ್ ರಿಸೀವಬಲ್ಸ್ ಡೇಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಹೇಗೆ 365 ಡೇಸ್ನಿಂದ ಇದನ್ನು ಡಿವೈಡ್ ಮಾಡಿಬಿಟ್ರೆ 365 ಡೇಸ್ನಿಂದ ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ನ ಡಿವೈಡ್ ಮಾಡಿಬಿಟ್ರೆ ನಮಗೆ HULನ ಟ್ರೇಡ್ ರಿಸೀವಬಲ್ ಡೇಸ್ ತೋರಿಸುತ್ತೆ. ಸೊ 365 ಡಿವೈಡೆಡ್ ಬೈ 41 ಈಕ್ವಲ್ಸ್ 8.9. ಸೊ HULನ ಟ್ರೇಡ್ ರಿಸೀವಬಲ್ ಡೇಸ್ ಎಷ್ಟು? 8.9. ಪ್ರತಿ 8 ದಿನ 8.9 ಅಂದರೆ 9 ದಿನ ಅಂತ ಇಟ್ಕೊಳ್ಳಿ. ಸೊ ಟ್ರೇಡ್ ರಿಸೀವಬಲ್ ಡೇಸ್ ನಮಗೆ ಏನು ತೋರಿಸುತ್ತೆ? ಪ್ರತಿ 9 ದಿನಕ್ಕೊಂದ್ಸಲ ಕಸ್ಟಮರ್ಸ್ ಬಂದು ದುಡ್ಡು ಕೊಡ್ತಿದ್ದಾರೆ. ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ಏನು ತೋರಿಸುತ್ತೆ? ಒಂದು ವರ್ಷದಲ್ಲಿ ಎಷ್ಟು ಬಾರಿ HUL ಕಂಪನಿ ದುಡ್ಡನ್ನು ಕಲೆಕ್ಟ್ ಮಾಡ್ತಿದೆ ಅಂತ. ಟ್ರೇಡ್ ರಿಸೀವಬಲ್ ಡೇಸ್ ಏನು ತೋರಿಸುತ್ತೆ? ಎಷ್ಟು ದಿನಕ್ಕೊಮ್ಮೆ ದುಡ್ಡನ್ನ ವಾಪಸ್ ಬಂದು ಕೊಡ್ತಿದ್ದಾರೆ ಅಂತ ತೋರಿಸುತ್ತೆ. ಓಕೆ, ನಾವು ಸ್ಕ್ರೀನಲ್ಲಿ HULನ ಡೆಟರ್ ಡೇಸ್ ಎಷ್ಟು ತೋರಿಸುತ್ತೆ ಅಂತ ನೋಡೋಣ. ನಾವು ಟ್ರೇಡ್ ರಿಸೀವಬಲ್ ಡೇಸ್ಗೆ ಡೆಟರ್ ಡೇಸ್ ಅಂತಲೂ ಕರಿತೀವಿ, ಡೇಸ್ ರಿಸೀವಬಲ್ ಅಂತಲೂ ಕರಿತೀವಿ, ಡೇಸ್ ರಿಸೀವಬಲ್ ಔಟ್ಸ್ಟ್ಯಾಂಡಿಂಗ್ ಅಂತಲೂ ಕರಿತೀವಿ. ಸೊ ಇದೇನು ತೋರಿಸಿದೆ? 13.6 ತೋರಿಸಿದೆ. ಯಾಕೆ 13.6 ತೋರಿಸಿದೆ ಅಂತ ಗಾಬರಿ ಆಗಬೇಡಿ, ಬಿಕಾಸ್ ನಮಗೆ 8 ಬಂತು, ಇವರು ಯಾಕೆ 13.6 ತೋರಿಸ್ತಾರೆ ಅಂತ. ನಾವು ಟ್ರೇಡ್ ರಿಸೀವಬಲ್ಸ್ನ 2 ವರ್ಷದ ಆ್ಯಾವ್ರೇಜ್ ತೊಗೊಂಡಿದ್ವಿ. ಇವ್ರು ಏನು ಮಾಡಿದ್ದಾರೆ? ಪ್ರಾಬಬ್ಲಿ ಒಂದೇ ವರ್ಷದ್ದು ತೊಗೊಂಡು ಡಿವೈಡ್ ಮಾಡಿರ್ತಾರೆ. ಸೊ ಫಾರ್ಮುಲಾ ಏನು? ನಮ್ಮ ಸೇಲ್ಸ್ ಡಿವೈಡೆಡ್ ಬೈ ನಮ್ಮ ಟ್ರೇಡ್ ರಿಸೀವಬಲ್ಸ್, ಇದನ್ನು ಮಾಡಿ ನಂತರ ಅದನ್ನು 365ಇಂದ ಡಿವೈಡ್ ಮಾಡಬೇಕು. ನಾವು ಯಾಕಪ್ಪ ಕ್ಯಾಲ್ಕುಲೇಟೇ ಮಾಡಿಬಿಡೋಣ ಆಯಿತಾ. ನಮ್ಮ ಸೇಲ್ಸ್ ಎಷ್ಟು? 48,491 ಡಿವೈಡೆಡ್ ಬೈ ಟ್ರೇಡ್ ರಿಸೀವಬಲ್ಸ್ ಎಷ್ಟು? 1758 ಈಕ್ವಲ್ಸ್ 27.58 ಆಯಿತು. ಈಗ ನಾವು ಇದನ್ನು 365ಇಂದ ಡಿವೈಡ್ ಮಾಡಬೇಕು. 365 ಡಿವೈಡೆಡ್ ಬೈ 27.58 ಈಕ್ವಲ್ಸ್ 13.23. 13.6 ಬಂತಲ್ಲ. ಅವರು 1 ವರ್ಷದ ಮಾತ್ರ ತೊಗೊಂಡಿದ್ದಾರೆ, ನಾವು 2 ವರ್ಷದ ಆ್ಯಾವ್ರೇಜ್ ತೊಗೊಂಡಿದ್ವಿ. ಅದಕ್ಕೆ ಹೇಳಿದ್ದು ನಾನು ದಿಸ್ ಇಸ್ ನಾಟ್ ಅ ಫಿಕ್ಸ್ಡ್ ಫಾರ್ಮುಲಾ ಅಂತ. ಸೊ ನಾವೀಗ ಟ್ರೇಡ್ ರಿಸೀವಬಲ್ಸ್ನ, ಡೇಸ್ ರಿಸೀವಬಲ್ಸ್ನ, ಡೆಟರ್ ಡೇಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಯು ಕ್ಯಾನ್ 1 ವರ್ಷದನ್ನೇ ನೀವು ಕನ್ಸಿಡರ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಬಿಫೋರ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ರೇಷಿಯೋ, ಇನ್ನೊಂದೆರಡು ಕಂಪನಿಯ ಡೇಸ್ ರಿಸೀವಬಲ್ಸ್ನ ಅಥವಾ ಡೆಟರ್ ಡೇಸ್ನ ನಾವು ನೋಡೋಣ. ಫಸ್ಟ್ ಯಾವುದನ್ನು ನೋಡೋಣ? ITCನ ನೋಡೋಣ. ನೆನಪಿರಲಿ, ಹಿಂದೂಸ್ತಾನ್ ಯೂನಿಲಿವರ್ ಎಷ್ಟಿದೆ? ಡೆಟರ್ ಡೇಸ್ 13.6 ಇದೆ. ITC ಎಷ್ಟಿದೆ? 18.5 ಇದೆ. ಸೊ ITCನವರು 18 ದಿನಕ್ಕೊಮ್ಮೆ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. HULನವರು 13 ದಿನಕ್ಕೆ ಒಮ್ಮೆ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ನಾವು ಫಾರ್ಮಾ ಕಂಪನೀಸ್ಗಳಿಗೆ ನೋಡಿದ್ರೆ ಇದು ಯೂಶಲಿ ಜಾಸ್ತಿ ಇರುತ್ತೆ, ಬಿಕಾಸ್ ಫಾರ್ಮಾ ಕಂಪನೀಸ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಲ್ವಾ, ಫಾರಿನಿಂದ ದುಡ್ಡು ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ದಿನ ಹಿಡಿಯುತ್ತೆ. ಸಿ, ಡೆಟರ್ ಡೇಸ್ 95 ಇದೆ ಡಾಕ್ಟರ್ ರೆಡ್ಡೀಸ್ದು. ಅದಕ್ಕೆ ಹೇಳೋದು, ಯಾವುದಾದ್ರೂ ಒಂದು ರೇಷನ್ನ ಕಂಪೇರ್ ಮಾಡಬೇಕು ಅಂದರೆ ನೀವು 2 ಕಂಪನಿಗಳು ಸೇಮ್ ಇಂಡಸ್ಟ್ರಿನಲ್ಲಿರಬೇಕು, ಆ ತರಹದ ಕಂಪನಿಗಳನ್ನು ಮಾತ್ರ ಕಂಪೇರ್ ಮಾಡಬೇಕು. ನೀನು ಹೋಗ್ಬಿಟ್ಟು ಡಾಕ್ಟರ್ ರೆಡ್ಡೀಸ್ನ HUL ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಡಾಕ್ಟರ್ ರೆಡ್ಡೀಸ್ನ ಯಾವುದ್ರ ಜೊತೆ ಕಂಪೇರ್ ಮಾಡೋಣ? ಸನ್ ಫಾರ್ಮಾದ ಜೊತೆ ಕಂಪೇರ್ ಮಾಡೋಣ. ಸನ್ ಫಾರ್ಮಾಸ್ಯೂಟಿಕಲ್ಸ್, ಸನ್ ಫಾರ್ಮಾದ ಎಷ್ಟಿದೆ? 98 ಇದೆ. ಸಿ, ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಅಕಸ್ಮಾತ್ ಯಾವುದಾದ್ರೂ ಕಂಪ್ನಿದು ಈಗ 9900 ಇದೆ ಸನ್ ಫಾರ್ಮಾ ಮತ್ತು ನಮ್ಮ ಡಾಕ್ಟರ್ ರೆಡ್ಡೀಸ್ದು ಇರೋದಲ್ಲ, ಯಾವುದೋ ಒಂದು ಕಂಪ್ನಿದು 300 ಇತ್ತಪ್ಪ, ಇವ್ರದ್ದು ಮಾತ್ರ 100, ಅವ್ರದ್ದು ಯಾಕೆ 300 ಇದೆ? ಅವಾಗ ನಮಗೆ ಡೌಟ್ ಬರಬೇಕು. ಅದು ಫಾರ್ಮಾ ಇಂಡಸ್ಟ್ರಿನಲ್ಲೇ ಇದೆ, ಅದು ಕೂಡ ಫಾರ್ಮಾಸ್ಯೂಟಿಕಲ್ಸ್ APIನ ಮ್ಯಾನುಫ್ಯಾಕ್ಚರ್ ಏನಾದರೂ ಮಾಡ್ತಿದೆ. ಆದ್ರೂ ನಮ್ಮ ಸನ್ ಫಾರ್ಮಾದ ಒಂಥರ ಇದೆ, ಡಾಕ್ಟರ್ ರೆಡ್ಡೀಸ್ ಒಂಥರ ಇದೆ, ಇವ್ರದ್ದು ಯಾಕೆ 100 ಡೇಸ್ ಇದೆ? ಇದು ನಿಮ್ಮ ತಲೆಯಲ್ಲಿ ಬರಬೇಕು. ಅದರ ಮೇಲೆ ನಿಮ್ಮ ಫಾರೆನ್ಸಿಕ್ ಬ್ರೈನ್ ಥಿಂಕ್ ಮಾಡಬೇಕು, ಏನೋ ಎಡವಟ್ಟಾಗ್ತಿದೆ ಇಲ್ಲಿ ಅಂತ. ಗೊತ್ತಾಯ್ತಲ್ಲ ಇದನ್ನೆಲ್ಲ ಹೆಂಗೆ ಇಂಟರ್ಪ್ರೆಟ್ ಮಾಡೋದು ಅಂತ. ಸೊ ದಿಸ್ ಈಸ್ ದಿ ಕ್ರಕ್ಸ್ ಆಫ್ ಅವರ್ ಡೇಸ್ ರಿಸೀವಬಲ್ಸ್ ಆರ್ ಡೆಟರ್ ಡೇಸ್. ಹೆವಿ ಡೆಟರ್ ಡೇಸ್ ಇರೋ ಕೆಲವೊಂದು ಸ್ಟಾಕ್ಗಳನ್ನು ನಾವು ನೋಡಬೇಡ. ಲೆಟ್ಸ್ ಗೋ ಟು ದಿ ಸ್ಕ್ರೀನ್ಸ್, ಕ್ರಿಯೇಟ್ ಎ ನ್ಯೂ ಸ್ಕ್ರೀನ್. ಡೆಟರ್ ಡೇಸ್ is greater than 200. Run this query. See, ಈ ಕಂಪನಿಗಳು ಡೆಟರ್ ಡೇಸು 365 ಡೇಸ್ ಇದೆ. ಅಂದರೆ ಒಂದು ಸಲ ಇವರು ಸೇಲ್ ಮಾಡಿಬಿಟ್ರೆ 365 ದಿನ, 1 ವರ್ಷ ಆಗಬೇಕು ಇವ್ರಿಗೆ ದುಡ್ಡು ವಾಪಸ್ ಬರೋಕ್ಕೆ. ಈ ತರಹದ ಕಂಪನಿಗಳನ್ನು ಕಟ್ಟಿಕೊಂಡು ನಾವು ಎಂತ ಮಾಡೋದು ಮಾರಾಯರೆ? ಟೆಲ್ ಮಿ. ದಿ ಡೇಸ್ ಇಸ್ ಓವರ್ 365 ಇದೆ. ಮಾರ್ಕೆಟ್ ಕ್ಯಾಪ್ 6 crores ಇದೆ. ಇಟ್ಸ್ ಅ ಪೆನ್ನಿ ಸ್ಟಾಕ್. ಬುಕ್ ವ್ಯಾಲ್ಯೂ -1.32. ದಿಸ್ ಇಸ್ ಎಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿಯಾ? ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಯಾಕೆ ಡೇಸ್ ರಿಸೀವಬಲ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದರೆ ಎಡವಟ್ಟಾಗಬಹುದು ಅಂತ. ಲೆಟ್ಸ್ ಸಿ ಒನ್ ಮೋರ್ ಕಂಪನಿ. ಇದು ಯಾವುದೋ ಕಂಪ್ನಿದು 25,550 ದಿನ ಅಂತೆ ಗುರು. ನೋಡೋದೇ ಬೇಡ ಅದನ್ನು. ಲೆಟ್ಸ್ ಸಿ ಒನ್ ಮೋರ್. ಯಾವುದಾದ್ರೂ ಫೆಮಿಲಿಯರ್ ಕಂಪನಿ ಇದೆಯಾ? ಫೆಮಿಲಿಯರ್ ಕಂಪನಿ AAA. ನೋ. ಯಾವುದು ಫೆಮಿಲಿಯರ್ ಕಂಪನೀಸ್ ಇಲ್ಲ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ರೇಷಿಯೋ.
ಓಕೆ, ನೆಕ್ಸ್ಟ್ ರೇಷಿಯೋ ಈಸ್ ಟ್ರೇಡ್ ಪೇಯಬಲ್ ಟರ್ನ್ ಓವರ್. ಟ್ರೇಡ್ ಪೇಯಬಲ್ ಟರ್ನ್ ಓವರ್ ಅಂದರೆ ಹೌ ಮೆನಿ ಟೈಮ್ಸ್ ಕಂಪನಿ ಪೇಯಿಂಗ್ ಇಟ್ ಸಪ್ಲೈಯರ್. ಅಂದರೆ ನಿನ್ನ ಸಪ್ಲೈಯರ್ಗೆ ಸಾಲ ತಂದಿದ್ದೆಲ್ಲ ಗೂಡ್ಸ್ಗಳನ್ನ ಅದಕ್ಕೆ ವಾಪಸ್ ದುಡ್ಡು ಕೊಡಬೇಕಲ್ಲ, ಆ ದುಡ್ಡನ್ನು ಒಂದು ವರ್ಷದಲ್ಲಿ ಎಷ್ಟು ಬಾರಿ ನೀನು ವಾಪಸ್ ಕೊಡ್ತಿದ್ಯಾ, ಅದನ್ನು ಟ್ರೇಡ್ ಪೇಯಬಲ್ಸ್ ಟರ್ನ್ ಓವರ್ ತೋರಿಸುತ್ತೆ. ದಿಸ್ ಇಸ್ ಎ ಡಬಲ್ ಎಡ್ಜ್ ವರ್ಡ್, ಆಯಿತಾ. ಟ್ರೇಡ್ ಪೇಯಬಲ್ ಟರ್ನ್ ಓವರ್ ಅಕಸ್ಮಾತ್ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ವರ್ಷಕ್ಕೆ ನೀನು 2 ಬಾರಿ ಕೊಡ್ತಿದ್ಯಾ. 2 ಬಾರಿ ಕೊಡ್ತಿದ್ಯಾ ಅಂದರೆ ಸಪ್ಲೈಯರ್ಸ್ ಬರೀ 2 ಬಾರಿ ತೊಗೊಂಡು ಸುಮ್ಮನೆ ಇದ್ದಾರಲ್ಲ. 6 ತಿಂಗಳು ನಿನಗೆ ಲೈಕ್ ಆನ್ ಅನ್ ಆ್ಯಾವ್ರೇಜ್ 6 ತಿಂಗಳು ನಿನ್ನ ಹತ್ರ ಸಾಲ ಬಿಟ್ಟಿದ್ದಾರಲ್ಲ. ಅಂದರೆ ನಿನಗೆ ಐಟಮ್ಸ್ಗಳನ್ನು ಸಪ್ಲೈ ಮಾಡಿ 6 ತಿಂಗಳಾದರೂ ದುಡ್ಡನ್ನು ತಗೊಳ್ದಲ್ಲೇ ಅವ್ರ ಮೇಲೆ ಅವ್ರು ಇರ್ತಾರೆ. 6 ತಿಂಗಳಾದ್ಮೇಲೆ ನೀನು ಕೊಡ್ತೀಯ ಅಂತ. ಅದರ ಅರ್ಥ ಏನು, ನಿನ್ನ ಸಪ್ಲೈಯರ್ಸು ನಿನ್ನ ಮೇಲೆ ಜಾಸ್ತಿ ನಂಬಿಕೆಯನ್ನು ಇಟ್ಟಿದ್ದಾರೆ ಅಂತ. ಬಟ್ ಸಮ್ಟೈಮ್ಸ್ ಇದನ್ನು ಉಲ್ಟಾ ಥಿಂಕ್ ಮಾಡಿದ್ರೆ ಏನಾಗುತ್ತೆ, ಇವನ ಹತ್ರ ದುಡ್ಡೇ ಇಲ್ವನೋ, ಅದಕ್ಕೆ 6 ತಿಂಗಳಿಗೊಂದ್ಸಲ ದುಡ್ಡು ಕೊಡ್ತಾವನೆ ಸಪ್ಲೈಯರ್ಸ್ಗೆ ಅಂತ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ಡಬಲ್ ಎಡ್ಜೆಡ್ ಸ್ವರ್ಡ್ ಅಂತಾರೆ. ಅದಕ್ಕೆ ಟ್ರಸ್ಟ್ ಆಫ್ ಸಪ್ಲೈಯರ್ ಮೋರ್ ಇರ್ಬೋದು ಒಂದು ಕೇಸ್ನಲ್ಲಿ, ಅವ್ರ ಅದರ್ ಕೇಸ್ನಲ್ಲಿ ದುಡ್ಡೇ ಇಲ್ದಲೇ ಇರ್ಬೋದು. ಸೊ ಅದಕ್ಕೆ ಯಾವುದೇ ರೇಷುಗಳನ್ನೇ ಆಗಲಿ, ಯಾವುದೇ ಪಾಯಿಂಟನ್ನಾಗಲಿ ಇಂಡಿವಿಜುವಲಿ ನೋಡಬಾರ್ದು, ಎಲ್ಲವನ್ನು ಕಂಬೈನ್ ಮಾಡಿ ನಂತರ ನೋಡಬೇಕಾಗತ್ತೆ. ಫಾರ್ಮುಲಾ ಏನು, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ಈಕ್ವಲ್ಸ್ ಟೋಟಲ್ ಪರ್ಚೇಸಸ್ ಡಿವೈಡೆಡ್ ಬೈ ಆ್ಯಾವರೇಜ್ ಪೇಯಬಲ್ಸ್. ನೀವು ಟೋಟಲ್ ಎಷ್ಟು ಪರ್ಚೇಸ್ ಮಾಡಿದ್ದೀರಾ, ಎಷ್ಟು ದುಡ್ಡಾಗಿದೆ ನಿನ್ನ ಪರ್ಚೇಸ್ಗೆ, ಅದನ್ನು ನಾವೇನು ಮಾಡಬೇಕು, ಆ್ಯಾವರೇಜ್ ಪೇಯಬಲ್ಸ್ನಿಂದ ಡಿವೈಡ್ ಮಾಡಬೇಕು. ಆ್ಯಾವರೇಜ್ ಪೇಯಬಲ್ಸ್ ಎಲ್ಲಿ ಸಿಗುತ್ತೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಸಿಗುತ್ತೆ. ಟೋಟಲ್ ಪರ್ಚೇಸಸ್ ಎಲ್ಲಿ ಸಿಗುತ್ತೆ, ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಸಿಗುತ್ತೆ. ನೆನಪಿದೆ ಅಲ್ವಾ ಇದೆಲ್ಲ? ಐ ಹೋಪ್ ನೆನಪಿದೆ ಅಂತ ಮರ್ತಿಲ್ಲ ಅಂತ. ಲೆಟ್ಸ್ ಕ್ಯಾಲ್ಕುಲೇಟ್ ದಿಸ್ ಫಾರ್ HUL. ಲೆಟ್ಸ್ ಗೋ ಟು ದಿ ಸ್ಕ್ರೀನರ್. HULನಲ್ಲಿ ನಮ್ಮ ವಾಟ್ ಈಸ್ ದಿಸ್ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 36,593 ಕೋಟಿ ಇದೆ. ಅದರಲ್ಲಿ ನಾವು ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋಟೈಸೇಷನ್ನ ಕಳೆದ್ಬೇಡ, ಅದ್ರ ಜೊತೆಗೆ ಫೈನಾನ್ಷಿಯಲ್ ಕಾಸ್ಟ್ನು ಮೈನಸ್ ಮಾಡಬೇಡ. ಸೊ 1074 ಪ್ಲಸ್ 117, 1074 ಪ್ಲಸ್ 117 ಈಕ್ವಲ್ಸ್ ಎಷ್ಟಾಯಿತು, 1191. ಇದನ್ನೇನು ಮಾಡಬೇಕು, 36,593 ಮೈನಸ್ 1191 ಈಕ್ವಲ್ಸ್ ಎಷ್ಟಾಯಿತು, 35,402 ಆಯಿತು. ಸೊ ಈ 35,402 ಇಂದ ಈ 35,402ನ ನಿಮ್ಮ ಆ್ಯಾವ್ರೇಜ್ ಪೇಯಬಲ್ಸ್ನಿಂದ ಡಿವೈಡ್ ಮಾಡಬೇಕು. ನಾವೀಗ ಏನು ಮಾಡೋಣ, ಆ್ಯಾವ್ರೇಜ್ ಪೇಯಬಲ್ಸ್ ಅಂದರೆ 2 ಇಯರ್ಸ್ದು ಆ್ಯಾವ್ರೇಜ್ ತೊಗೊಬೇಕು, ಆರ್ ನಾವು ಒಂದೇ ಇಯರ್ನ ಆ್ಯಾವ್ರೇಜ್ನ ಪೇಯಬಲ್ನ ತೊಗೊಂಡು ಡಿವೈಡ್ ಮಾಡೋಣ. ಬಿಕಾಸ್ ಸ್ಕ್ರೀನಲ್ಲಿ ನಮಗೆ ಆಲ್ಮೋಸ್ಟ್ ಅದನ್ನೇ ತೋರಿಸುತ್ತೆ. ಸೊ ಎಲ್ಲಿರುತ್ತೆ ಅದು, ನಮ್ಮ ಆ್ಯಾವ್ರೇಜ್ ಪೇಯಬಲ್ಸ್ ಬ್ಯಾಲೆನ್ಸ್ ಶೀಟ್ನ ಕರೆಂಟ್ ಲಿಯಬಿಲಿಟೀಸ್ನಲ್ಲಿರುತ್ತೆ ನಮ್ಮ ಟ್ರೇಡ್ ಪೇಯಬಲ್ಸ್. ಓಕೆ, ನಮ್ಮ ಟ್ರೇಡ್ ಪೇಯಬಲ್ಸ್ ಎಲ್ಲಿದೆ, ಕರೆಂಟ್ ಲಿಯಬಿಲಿಟೀಸ್ನ ಅಂಡರ್ ಬರುತ್ತೆ. ಟ್ರೇಡ್ ಪೇಯಬಲ್ಸ್ನಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ಗೆ ಕೊಡಬೇಕಾಗಿರೋದು 67 ಕೋಟಿ, ಅದರ್ ದ್ಯಾನ್ ಮೈಕ್ರೋ ಎಂಟರ್ಪ್ರೈಸಸ್ಗೆ ಕೊಡಬೇಕಾಗಿರೋದು 8,735 ಕೋಟಿ. ಸೊ ನಮ್ಮ ಟ್ರೇಡ್ ಪೇಯಬಲ್ಸ್ ಎಷ್ಟಿದೆ, 8,002 ಕೋಟಿ ಇದೆ. ನಮ್ಮ ಪರ್ಚೇಸ್ ಮಾಡಿರೋದು ಎಷ್ಟಿದೆ, 35,402 ಕೋಟಿ ಇದೆ. ಆನ್ಸರ್ ಬಂದಿದ್ದಷ್ಟು 4. ಅಂದರೆ HUL ವರ್ಷಕ್ಕೆ 4 ಬಾರಿ ಮಾತ್ರ ಪೇ ಮಾಡಿಸಿದೆ ತನ್ನ ಗೂಡ್ಸ್ಗೆ, ತಾನು ಪರ್ಚೇಸ್ ಮಾಡಿರುವ ಗೂಡ್ಸ್ಗೆ. ಆ್ಯಂಡ್ ಈ 4ನ್ನು 365 ಡೇಸಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಅಂದರೆ ಎವ್ರಿ 91 ಡೇಸ್ ಅಂದರೆ 3 ಮಂತ್ಸ್ಗೆ ಒಂದ್ಸಲ ಇವರು ಏನು ಮಾಡ್ತಿದ್ದಾರೆ, ದುಡ್ಡನ್ನ ವಾಪಸ್ ಕೊಡ್ತಿದ್ದಾರೆ. ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದಾರಲ್ಲ ಅವ್ರಿಗೆಲ್ಲ ದುಡ್ಡು ಯಾವಾಗ ವಾಪಸ್ ಕೊಡ್ತಿದ್ದಾರೆ, ಎವ್ರಿ 3 ಮಂತ್ಸ್ ಒನ್ಸ್ ಕೊಡ್ತಿದ್ದಾರೆ. ನಾವೀಗ ಸ್ಕ್ರೀನರ್ನಲ್ಲಿ ಹೋಗಿ ಚೆಕ್ ಮಾಡೋಣ, ಇಸ್ ಇಟ್ ರೈಟ್ ಆರ್ ರಾಂಗ್ ಅಂತ. ಡೇಸ್ ಪೇಯಬಲ್ ಔಟ್ಸ್ಟ್ಯಾಂಡಿಂಗ್ 89.4 ಇದೆ. ಸೊ ದಿಸ್ ಈಸ್ ಹೌ ಯು ಕ್ಯಾಲ್ಕುಲೇಟ್ ಡೇಸ್ ಪೇಯಬಲ್. 89.4 ಇದೆ, ನಮ್ಮದು 91 ಬಂತು. ಅದ್ಯಾಕೆ 1.5 ಎಕ್ಸ್ಟ್ರಾ ಬಂತು ಅಂದರೆ ನಾವು ನಂಬರ್ಸ್ಗಳನ್ನು ರೌಂಡ್ ಆಫ್ ಮಾಡಿಬಿಟ್ಟಿರ್ತೀವಿ, ಅವರು ಆ್ಯಕ್ಯುರೇಟಾಗಿ ಕ್ಯಾಲ್ಕುಲೇಟ್ ಮಾಡಿರ್ಬೋದು ಅಷ್ಟೇ. ಸೊ ನಮಗೆ ಟ್ರೇಡ್ ಪೇಯಬಲ್ ಟರ್ನ್ ಓವರ್ ಗೊತ್ತಾಯಿತು. ಮತ್ತೊಂದು ಸಲ ಹೇಳ್ಬಿಡ್ತೀನಿ, ವಾಟ್ ಈಸ್ ಟ್ರೇಡ್ ಪೇಯಬಲ್ ಟರ್ನ್ ಓವರ್. ನಿಮ್ಮ ಕಂಪನಿ ಒಂದು ವರ್ಷದಲ್ಲಿ ಎಷ್ಟು ಬಾರಿ ಪೇ ಮಾಡ್ತಿದೆ ನಿಮ್ಮ ಯಾರಿಗೆ, ಸಪ್ಲೈಯರ್ಗೆ. ನಿಮಗೆ ಐಟಮ್ಸ್ಗಳನ್ನ ಯಾರು ಸಪ್ಲೈ ಮಾಡಿರ್ತಾರೋ ಅವ್ರಿಗೆ ಎಷ್ಟು ಸಲ ಪೇ ಮಾಡ್ತಿದೆ. ದಿಸ್ ಎ ಡಬಲ್ ಎಡ್ಜ್ ಸ್ವರ್ಡ್, ಯಾಕೆ ಅಂತಲೂ ಹೇಳಿದೆ. ನೆಕ್ಸ್ಟ್, ವಾಟ್ ಈಸ್ ಟ್ರೇಡ್ ಪೇಯಬಲ್ ಡೇಸ್. ಟ್ರೇಡ್ ಪೇಯಬಲ್ ಡೇಸ್ ಅಂದ್ರೇನು, 365 ಡಿವೈಡೆಡ್ ಬೈ ಟ್ರೇಡ್ ಪೇಯಬಲ್ ಟರ್ನ್ ಓವರ್. ಅಂದರೆ ಎಷ್ಟು ದಿನಕ್ಕೊಮ್ಮೆ ಆ ದುಡ್ಡನ್ನು ವಾಪಸ್ ಕೊಡ್ತಿದೆ. ನಮ್ಮ HUL ಕೇಸ್ನಲ್ಲಿ ಅರೌಂಡ್ 90 ಡೇಸ್, 3 ಮಂತ್ಸ್ ಒಂದ್ಸಲ ಅವರು ದುಡ್ಡನ್ನು ವಾಪಸ್ ಕೊಡ್ತಿದ್ದಾರೆ. ಅಂದರೆ 3 ಮಂತ್ಸ್ವರೆಗೂ ದುಡ್ಡನ್ನ HUL ಅವ್ರ ಹತ್ರನೇ ಬಿಡ್ತಿದ್ದಾರೆ ಸಪ್ಲೈಯರ್ಸ್. ಅಂದರೆ HUL ಕಂಪ್ನಿ ಮೇಲೆ ಭಾರಿ ನಂಬಿಕೆ ಇರಬೇಕು. ಇಲ್ಲಿ ನಾವು HUL ಕಂಪನಿಯ ಕ್ಯಾಶ್ ಫ್ಲೋಗಳನ್ನು ನೋಡ್ತಿದ್ರೆ, ಕ್ಯಾಶ್ ಇನ್ ಹ್ಯಾಂಡ್ ನೋಡ್ತಿದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಅವ್ರ ಹತ್ರ ದುಡ್ಡು ಸಾಕಷ್ಟಿದೆ. ಆದ್ದರಿಂದ ಇವರು ದುಡ್ಡಿಲ್ದಲೇ ಏನು 3 ಮಂತ್ಸ್ ಡಿಲೇ ಮಾಡ್ತಿಲ್ಲ. ಬಿಕಾಸ್ ಸಪ್ಲೈಯರ್ಸ್ ಇವ್ರನ್ನ ಜಾಸ್ತಿ ನಂಬಿ ಹಾಗೆ ಬಿಡ್ತಿದ್ದಾರೆ, ಅದಕ್ಕೋಸ್ಕರ ಅವ್ರು ಇಟ್ಕೊಂಡಿದ್ದಾರೆ, ಆ ದುಡ್ಡನ್ನೇ ರೊಟೇಟ್ ಮಾಡ್ತಿದ್ದಾರೆ ಅಂತ. ಸೊ ದಿಸ್ ಈಸ್ ಹೌ ಯು ಇಂಟರ್ಪ್ರೆಟ್ ನಂಬರ್ಸ್. ನಾವು ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ನಾವು ನೆಕ್ಸ್ಟ್ ರೇಷಿಯೋಗೆ ಹೋಗೋಗೆ ಮುಂಚೆ ಏನು ಮಾಡೋಣ, ಬೇರೆ ಕಂಪನಿಗಳ ಜೊತೆ ಕಂಪೇರ್ ಮಾಡೋಣ ನಮ್ಮ ಡೇಸ್ ಪೇಯಬಲ್ನ. ಫಾರ್ ಎಕ್ಸಾಂಪಲ್ ITC ಎಷ್ಟಪ್ಪ ಇದೆ ನಿಂದು, 49 ಡೇಸ್ ಒನ್ಸ್ ITC ಪೇ ಮಾಡ್ತಿದೆ. ಆಲ್ ರೈಟ್, ನಾವು ಯಾವುದಾದ್ರೂ ಫಾರ್ಮಾ ಕಂಪನಿ ಡಾಕ್ಟರ್ ರೆಡ್ಡಿಸ್
ರೆಡ್ಡೀಸ್ 43 ಡೇಸ್, ಸನ್ಫಾರ್ಮಾ 58 ಡೇಸ್. ಈ ದೊಡ್ಡ ದೊಡ್ಡ ಕಂಪನಿಗಳದ್ದು ಅವ್ರವ್ರದ್ದು ಒಂದೊಂದು ಥರ ಇರುತ್ತೆ, ಏನು ಒಬ್ಬೊಬ್ರದ್ದು ಒಂದೊಂದು ಥರ ಪಾಲಿಸಿ. ಕೆಲವರು ಬೇಗ ಕೊಟ್ಬಿಡ್ತಾರೆ ದುಡ್ಡು, ಕೆಲವರು ಲೇಟಾಗಿ ಕೊಟ್ಬಿಡ್ತಾರೆ. ಈಗ ಎಮರ್ಜಿಂಗ್ ಕಂಪ್ನಿಗಳು ಹೊಸ ಬಿಸ್ನೆಸ್ಗಳಿರ್ತಾವಲ್ಲ, ಆ ಬಿಸ್ನೆಸ್ಗಳಲ್ಲಿ ನಾವು ಇದನ್ನೆಲ್ಲ ನೀಟಾಗಿ ಚೆಕ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ರೇಷಿಯೋ. ನಾವು ಲೆಟ್ ಇಸ್ ಸಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. ಇನ್ವೆಂಟರಿ ಅಂದ್ರೇನು? ನಿನ್ನ ಗೋಡನ್ನಲ್ಲಿ ನಿನ್ನ ಪ್ರಾಡಕ್ಟ್ಸ್ ಇರುತ್ತಲ್ವಾ, ಆ ಪ್ರಾಡಕ್ಟ್ಸ್ನ ನೀನು ಎಷ್ಟು ಸಲ ಖಾಲಿ ಮಾಡ್ತಿದ್ಯಾ ಒಂದು ವರ್ಷದಲ್ಲಿ ಅನ್ನೋದನ್ನ ಈ ನಂಬರ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನೀನು ಬಿಸ್ಕೆಟ್ ತಯಾರು ಮಾಡುವ ಕಂಪನಿ, ನೀನು ಬಿಸ್ಕೆಟ್ನೆಲ್ಲ ತಯಾರು ಮಾಡಿದ್ಯಾ, ಬಿಸ್ಕೆಟ್ನ ತಯಾರು ಮಾಡಿ ನಿನ್ನ ಗೋಡನ್ನಲ್ಲಿ ತುಂಬಿದ್ಯಾ. ಗೋಡನ್ನಲ್ಲಿ 100 ಪ್ಯಾಕೆಟ್ ಬಿಸ್ಕೆಟ್ ಇದೆ. ಈ ಬಿಸ್ಕೆಟು ಎಷ್ಟು ದಿನಕ್ಕೊಂದ್ಸಲ ಖಾಲಿ ಆಗುತ್ತೆ, ಒಂದು ವರ್ಷದಲ್ಲಿ ಎಷ್ಟು ಬಾರಿ ಖಾಲಿ ಆಗುತ್ತೆ, ಅದನ್ನು ನಮ್ಮ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ತೋರಿಸುತ್ತೆ. ಅಂದರೆ ನೀನು ತಯಾರು ಮಾಡಿರುವ ಗೂಡ್ಸ್ಗಳು ಎಷ್ಟು ದಿನಕ್ಕೆ ಒಂದ್ಸಲ ಸೆಲ್ ಆಗ್ತಿದ್ದಾವೆ, ಒಂದು ವರ್ಷಕ್ಕೆ ಎಷ್ಟು ಬಾರಿ ಸೆಲ್ ಆಗ್ತಿದ್ದಾವೆ, ಇದನ್ನು ನಮ್ಮ ಇನ್ವೆಂಟರಿ ರೇಷಿಯೋ ಆ್ಯಂಡ್ ಇನ್ವೆಂಟರಿ ಟರ್ನ್ ಓವರ್ ಡೇಸ್ ತೋರಿಸುತ್ತೆ. ಸೊ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? COGS, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಇನ್ವೆಂಟರಿ. ಈಗ ನಾವೇನು ಮಾಡಬೇಕು? ಆ್ಯಸ್ ಯೂಶುವಲ್ ಸ್ಕ್ರೀನರ್ಗೆ ಹೋಗಿ ನೋಡಬೇಕು. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ 6.33 ಇದೆ. ಸೊ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಎಷ್ಟಿದೆ? 6.33 ಟೈಮ್ಸ್ ಇದೆ. ಇನ್ವೆಂಟರಿ ಟರ್ನ್ ಓವರ್ ಡೇಸ್ ಎಷ್ಟಿದೆ? ಸೇಮ್ 365ನ ನೀನು ನಿನ್ನ ಇನ್ವೆಂಟರಿ 7 ಅಲ್ವಾ ನಮಗೆ ಬಂದಿದ್ದು, ಅದರಿಂದ ಡಿವೈಡ್ ಮಾಡಿಬಿಟ್ರೆ ಎವ್ರಿ 52 ಡೇಸ್ ಒನ್ಸ್ ನಿನ್ನ ಗೋಡನ್ ಖಾಲಿ ಆಗ್ತಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಿಂದು ಬೇಕ್ರಿ ಇತ್ತು, ನೀನು ಬೇಕ್ರಿಯಲ್ಲಿ ಬಿಸ್ಕೆಟ್ಗಳನ್ನು ಮಾಡ್ತಿದ್ಯಾ ಅಥವಾ ಬ್ರೆಡ್ಗಳನ್ನು ಮಾಡ್ತಿದ್ಯಾ. ನೀನು ಮಾಡ್ತಿರೋ ಬ್ರೆಡ್ 52 ದಿನಕ್ಕೊಂದ್ಸಲ ಖಾಲಿ ಆಗ್ತಿದೆ ಅಂದರೆ 1.5 ತಿಂಗಳಿಗೊಂದ್ಸಲ ನಿನಗೆ ಡಿಮ್ಯಾಂಡ್ ಬರ್ತಾನೆ ಇದೆ, ರಿಪೀಟ್ ಆಗ್ತಿದೆ ಅಂತ ಅರ್ಥ. ನಾವೇನು ಮಾಡೋಣ? ಬೇರೆ ಕಂಪ್ನಿಗೆ ನೋಡೋಣ. ಡಾಕ್ಟರ್ ರೆಡ್ಡೀಸ್ ಟು ಇನ್ವೆಂಟರಿ ಎಷ್ಟು ದಿನಕ್ಕೊಂದ್ಸಲ ಖಾಲಿ ಆಗ್ತಿದೆ ನೋಡೋಣ. ರೆಡ್ಡೀಸ್ ಟು ಇನ್ವೆಂಟರಿ ಒಂದು ವರ್ಷದಲ್ಲಿ 1.5 ಟೈಮ್ಸ್ ಮಾತ್ರ ಖಾಲಿ ಆಗ್ತಿದೆ. 365 ಡಿವೈಡೆಡ್ ಬೈ 1.5 ಎಷ್ಟಾಯಿತು? 243 ಡೇಸ್ ಒನ್ಸು ನಿಮ್ಮ ಗೋಡನ್ ಖಾಲಿ ಆಗ್ತಿದೆ ಡಾಕ್ಟರ್ ರೆಡ್ಡೀಸ್ದು. ಸೊ ನಮಗೆ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಗೊತ್ತಾಯಿತು. ಆ್ಯಂಡ್ ಇದಾದ ನಂತರ ಇನ್ವೆಂಟರಿ ಟರ್ನ್ ಓವರ್ ಡೇಸ್ ಏನು ಅಂತಲೂ ಗೊತ್ತಾಯಿತು. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ರೇಷಿಯೋ ನಾವು. ಸೊ ನೆಕ್ಸ್ಟ್ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ನೆಟ್ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ, NFAT ಅಂತೀವಿ ಶಾರ್ಟ್ ಫಾರ್ಮಲ್ಲಿ. NFAT ಏನು ಹೇಳುತ್ತೆ? ದಿಸ್ ಟೆಲ್ಸ್ ಅಸ್ ಹೌ ವೆಲ್ ಅಸೆಟ್ಸ್ ಯೂಸ್ ಟು ಜನರೇಟ್ ಸೇಲ್. ಅಂದರೆ ನೀನು ₹1 ಫಿಕ್ಸ್ಡ್ ಅಸೆಟ್ನ ಹೊಂದಿದ್ರೆ ನಿನ್ನ ಫ್ಯಾಕ್ಟ್ರಿನಲ್ಲಿ, ನಿನ್ನ ಕಂಪನಿನಲ್ಲಿ ಎಷ್ಟು ಸೇಲ್ನ ಜನರೇಟ್ ಮಾಡ್ತೀಯಾ ₹1 ಫಿಕ್ಸ್ಡ್ ಅಸೆಟ್ನಿಂದ ಅಂತ ತೋರಿಸ್ಕೊಡುತ್ತೆ. ಕ್ಯಾನ್ ಟೆಲ್ ಯು ಹೌ ಮಚ್ ಸೇಲ್ಸ್ ಕ್ಯಾನ್ ಇನ್ಕ್ರೀಸ್ ಇನ್ ಫ್ಯೂಚರ್ ವೆನ್ ಕ್ಯಾಪೆಕ್ಸ್ ಇಸ್ ಡನ್ ಆ್ಯಂಡ್ ಯುಟಿಲೈಸೇಷನ್ ಸ್ಟಾರ್ಟ್ಸ್ ಅಟ್ 100%. ಅಂದರೆ ಇವಾಗ ಅಕಸ್ಮಾತ್ ನಿಂದು ಕಂಪನಿಯಲ್ಲಿ CWIP ನಡೆದಿದೆ, ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ನಡೆದಿದೆ, 100 crores ಕ್ಯಾಪೆಕ್ಸ್ ನೀನು ನಡೆಸ್ತಾ ಇದೆಯಾ. ಸೊ ಈ 100 crores ಫ್ಯಾಕ್ಟ್ರಿಯನ್ನು ನೀನು ಬಿಲ್ಡ್ ಮಾಡಾದ್ಮೇಲೆ ಎಷ್ಟು ಸೇಲ್ ಜನರೇಟ್ ಆಗಬಹುದು ಅನ್ನೋದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ನಮ್ಮ NFAT ಹೆಲ್ಪ್ ಮಾಡುತ್ತೆ. ಸೊ ಈ NFATಯ ಫಾರ್ಮುಲಾ ಏನು? ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್, ನಿಂದು ಸೇಲ್ಸು 1000 crores ಇದೆ, ನಿನ್ನ ಫಿಕ್ಸ್ಡ್ ಅಸೆಟ್ಸ್ 500 crores ಇದೆ ಅಂತಂದರೆ ನಿನ್ನ NFAT 2 ಬಂತು. ಇದೇನು ತೋರಿಸುತ್ತೆ ನಮಗೆ? ನೀನು ಪ್ರತಿ ₹1 ಫಿಕ್ಸೆಡ್ ಅಸೆಟ್ಗೆ ಇನ್ವೆಸ್ಟ್ ಮಾಡಿದ್ರೆ ₹2 ಸೇಲ್ ಜನರೇಟ್ ಆಗ್ತದೆ ನಿನ್ನ ಕಂಪನಿಯಲ್ಲಿ ಅಂತ ತೋರಿಸುತ್ತೆ. ಈ 2 ನಂಬರ್ನ ತೊಗೊಂಡು ನೀನೇನು ಮಾಡ್ತೀಯಾ? ಪ್ರೊಜೆಕ್ಟೆಡ್ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀಯಾ. ಪ್ರೊಜೆಕ್ಟೆಡ್ ಸೇಲ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಪ್ರೊಜೆಕ್ಟೆಡ್ ಸೇಲ್ಸ್ ಈಕ್ವಲ್ಸ್ NFAT ಇಂಟು ಕ್ಯಾಪೆಕ್ಸ್. ₹2 NFAT ಇದೆ ಅಂದರೆ ನಿನ್ನ ₹1 ಫಿಕ್ಸ್ಡ್ ಅಸೆಟ್ಗೆ ನೀನು ₹2 ಸೇಲ್ಸ್ ಜನರೇಟ್ ಮಾಡ್ತಿದ್ಯಾ. ಆ 2 ಇಂಟು ನಿನ್ನ ಕ್ಯಾಪೆಕ್ಸ್ ಎಷ್ಟು, ಈ ಸಲ ನೀನು ಎಷ್ಟು ಎಕ್ಸ್ಪೆಂಡಿಚರ್ಗೆ ಯೂಸ್ ಮಾಡ್ತಿದ್ಯಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ಯಾ, 100 crores ಅಂತ ಇಟ್ಕೊಳ್ಳಿ. 2 ಇಂಟು 100 ಈಕ್ವಲ್ಸ್ 200. ಸೊ ನಿನ್ನ ಸೇಲ್ಸ್ ಎಸ್ಟಿಮೇಷನ್ ಎಷ್ಟು? 200 crores. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ NFAT ಹೆಲ್ಪ್ಸ್. ಇದನ್ನು ನಾವು ಈಗೇನು ಮಾಡೋಣ? ನಮ್ಮ ಸ್ಕ್ರೀನರ್ನಲ್ಲಿ ಹೋಗಿ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ನೋಡಬೇಡ. ಸೊ ಲೆಟ್ಸ್ ಗೋ ಟು ದಿ ಸ್ಕ್ರೀನರ್. ಇದು ಸಿಂಜೀನ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ನೋಡಿದ್ರೆ, ಸಿಂಜೀನ್ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ? 2000 ಅಂತ ಇಟ್ಕೊಳ್ಳಿ. ಸೊ ನಮ್ಮ ಫಾರ್ಮುಲಾ ಏನು? NFAT ಈಕ್ವಲ್ಸ್ ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ? 2000 ಕೋಟಿ. ಸೇಲ್ಸ್ ಎಷ್ಟಿದೆ ನೋಡೋಣ. ಸೇಲ್ಸ್ ಎಲ್ಲಿ ಸಿಗುತ್ತೆ ಗೊತ್ತಲ್ಲ ನಮಗೆ? ನಮ್ಮ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಸಿಗುತ್ತೆ. ಸೊ ಸೇಲ್ಸ್ ಎಷ್ಟಿದೆ? 2100 ಕೋಟಿ. ಸೊ 2100. ಸೊ ಸರಿ ಸುಮಾರು 2100 ಡಿವೈಡೆಡ್ ಬೈ 2000 ಎಷ್ಟು? 1 ಅಂತ ಇಟ್ಕೊಳ್ಳೋಣ. ಅಪ್ರಾಕ್ಸಿಮೇಟ್ಲಿ 1 ಅಂದರೆ ನೀನು ₹1 ಸ್ಪೆಂಡ್ ಮಾಡಿದ್ರೆ ನೀನು ಫ್ಯಾಕ್ಟ್ರಿ ಕಟ್ಟೋಕ್ಕೆ, ಫಿಕ್ಸ್ಡ್ ಅಸೆಟ್ನ ಕಟ್ಟೋಕ್ಕೆ ನಿನ್ನ ಸೇಲ್ ₹1 ಜನರೇಟ್ ಆಗ್ತಿದೆ ಅಂತ.
ಸೊ ₹1 ಫಿಕ್ಸೆಡ್ ಅಸೆಟ್ಗೆ ₹1 ಸೇಲ್ನ ಜನರೇಟ್ ಮಾಡ್ತಿದ್ದಾರೆ. ರೀಸೆಂಟ್ ನ್ಯೂಸ್ನ ನೋಡಿದ್ರೆ ನಮಗೆ ಗೊತ್ತಾಗ್ತಿದೆ ಸಿಂಜಿನ್ ಟು ಸ್ಪೆಂಡ್ 900 crores ಆನ್ ಕ್ಯಾಪೆಕ್ಸ್ ಇನ್ ಫೈನಾನ್ಷಿಯಲ್ ಇಯರ್ 22 ಆಸ್ ಇಟ್ ಲುಕ್ಸ್ ಟು ಎಕ್ಸ್ಪ್ಯಾಂಡ್. ಅಂದರೆ ಫೈನಾನ್ಷಿಯಲ್ ಇಯರ್ 22ನಲ್ಲಿ ಇವ್ರು ಏನು ಮಾಡ್ತಿದ್ದಾರೆ, 900 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ. 900 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಂದ ಎಷ್ಟು ಸೇಲ್ಸ್ ಜನರೇಟ್ ಆಗ್ಬೋದು? ನಾವು ಒಂದು ರಫ್ ಎಸ್ಟಿಮೇಟ್ ಅಂದ್ಕೊಳ್ಳೋಕ್ಕೆ ಏನು ಮಾಡಬೇಕು, ನಮ್ಮ NFATನ ತಗೊಳ್ಬೇಕು. NFAT ಎಷ್ಟಿದೆ? 1 ಇದೆ. 1 ಇಂಟು ನಮ್ಮ ಕ್ಯಾಪೆಕ್ಸ್ ಎಷ್ಟು? 900 crores. 900 crores ಇಂಟು 1 ಎಷ್ಟಾಯಿತು? 900. ಸೊ ನಮ್ಮ ಸೇಲ್ಸ್ 900 crores ಜಾಸ್ತಿ ಆಗಲಿದೆ. ಅಕಸ್ಮಾತ್ ನಮ್ಮ ಏನಾದ್ರು ಸಿಂಜಿಂದು ಪ್ರಾಫಿಟ್ ಮಾರ್ಜಿನ್ ಏನಾದರೂ 20% ಇದ್ದರೆ ಪ್ರತಿ ವರ್ಷ 180 ಕೋಟಿ ಪ್ರಾಫಿಟನ್ನು ನೀನು ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಈಸ್ ದಿ ಪ್ರೊಜೆಕ್ಷನ್. ಸಿ, ದಿಸ್ ಕ್ಯಾನ್ ಬಿ ಮೋರ್ ಆರ್ ದಿಸ್ ಕ್ಯಾನ್ ಬಿ ಲೆಸ್. ಎಂಟೈರ್ ಫ್ಯಾಕ್ಟ್ರಿಯ ಏನಾದ್ರು ಯುಟಿಲೈಸೇಷನ್ ಆಗ್ದಲೆ ಪ್ರಾಫಿಟ್ ಕಡಿಮೆ ಸಹ ಆಗ್ಬೋದು. ದಿಸ್ ಕ್ಯಾನ್ ಬಿ ಲೆಸ್ ಟು. ದಿಸ್ ಇಸ್ ಜಸ್ಟ್ ಅನ್ ಎಸ್ಟಿಮೇಷನ್. ಅವರ್ ಎಂಟೈರ್ ಅಕೌಂಟ್ಸ್ ಇಸ್ ಬೇಸ್ಡ್ ಆನ್ ಎಸ್ಟಿಮೇಷನ್. ಇದರಲ್ಲಿ ಯಾವುದು ಆಕ್ಯುರೇಟ್ ಆಗಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ದಟ್ಸ್ ವೈ ನಮ್ಮ ಫಾರ್ಮುಲಾಗಳು ಅವಾಗವಾಗ ವೇರಿ ಆಗ್ತಿರುತ್ತೆ, ನಮ್ಮ ನಂಬರ್ಸ್ಗಳು ಸಹ ವೇರಿ ಆಗ್ತಿರುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಅಕೌಂಟ್ಸ್ ಇಸ್ ಅನ್ ಎಸ್ಟಿಮೇಷನ್. ಸೊ ನಾವು ಸಹ ಎಸ್ಟಿಮೇಷನ್ನಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ನಮ್ಮ ಸಿಂಜಿನ್ ಈಸ್ ಮೈ ಒನ್ ಆಫ್ ದಿ ಫೇವರಿಟ್ ಕಂಪನಿ ಫಾರ್ ನೆಕ್ಸ್ಟ್ 10 years, 15 years, 20 years. ಇಟ್ಸ್ ಗೋನಾ ಡೂ ವಂಡರ್ಸ್. ದಿಸ್ ಇಸ್ ನಾಟ್ ಎ ಬೈ ಆರ್ ಸೆಲ್ ರೆಕಮೆಂಡೇಶನ್, ಬಟ್ ಬಯೋಟೆಕ್ನಾಲಜಿ ಆ್ಯಂಡ್ CDMO ಆ್ಯಸ್ ಏನಂತಾರೆ ಸೆಕ್ಟರ್, ದಿಸ್ ಈಸ್ ಗೋಯಿಂಗ್ ಟು ಡೂ ವಂಡರ್ಸ್. ಸೊ ಐ ಟೆಲ್ ಯು ವಾಟ್ ಈಸ್ CDMO. ಆಮೇಲೆ ಬಯೋಟೆಕ್ನಾಲಜಿ ಸ್ಟ್ರಕ್ಚರಲ್ಲಿ ಸೆಕ್ಟರಲ್ಲಿ ನಾನು ಯಾಕೆ ಬುಲ್ಲಿಶ್ ಇದ್ದೀನಿ, ಯಾಕೆ ಮೈ ಫೇವರಿಟ್ ಅಂತ ನಾನು ಸಪ್ರೇಟ್ ಸೆಷನಲ್ಲಿ ಹೇಳ್ತೀನಿ. ಇನ್ ವಿಚ್ ಐ ವಿಲ್ ಟಾಕ್ ಅಬೌಟ್ ಮೈ ಫೇವರಿಟ್ ಕಂಪನೀಸ್. ಪ್ರಾಬಬ್ಲಿ ದಟ್ ವಿಲ್ ಬಿ ದ ಲಾಸ್ಟ್ ಸೆಷನ್ ಆಫ್ ದಿಸ್ ಫಂಡಮೆಂಟಲ್ ಅನಾಲಿಸಿಸ್ ಕೋರ್ಸ್. ಈಗ ನಮಗೆ NFAT ಬಗ್ಗೆ ಗೊತ್ತಾಯ್ತಲ್ಲ. ಅಂದರೆ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಪ್ರೆಸೆಂಟೇಷನ್. NFAT ಆದ ನಂತರ ಇನ್ನೊಂದು ಬರುತ್ತೆ ವಿಚ್ ಈಸ್ ಕಾಲ್ಡ್ ಟೋಟಲ್ ಅಸೆಟ್ಸ್ ಟರ್ನ್ ಓವರ್. ನಾವು NFATನಲ್ಲಿ ಏನು ಮಾಡಿದ್ವಿ, ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್ ಮಾತ್ರ ಮಾಡಿದ್ವಿ. ಈ ಟೋಟಲ್ ಅಸೆಟ್ಸ್ ಟರ್ನ್ ಓವರಲ್ಲಿ ಏನು ಮಾಡ್ತೀವಿ, ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ನ ಮಾಡ್ತೀವಿ. ಟೋಟಲ್ ಅಸೆಟ್ಸಲ್ಲಿ ಏನಿರುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ, ಫಿಕ್ಸ್ಡ್ ಅಲ್ದಲ್ಲಿರೋ ಬೇರೆ ಅಸೆಟ್ಗಳು ಇರ್ತವೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ಆ್ಯಂಡ್ NFAT. ಕೆಲವೊಂದು ಬಿಸ್ನೆಸ್ಗಳು ಜಾಸ್ತಿ ಅಸೆಟ್ ಮೇಲೆ ಡಿಪೆಂಡ್ ಆಗಿರ್ತವೆ, ಕೆಲವೊಂದು ಬಿಸ್ನೆಸ್ಗಳು ಅಸೆಟ್ ಮೇಲೆ ಡಿಪೆಂಡ್ ಆಗಿರೋಲ್ಲ. ಫಾರ್ ಎಕ್ಸಾಂಪಲ್ HUL ಈಸ್ ನಾಟ್ ಅಸೆಟ್ ಡಿಪೆಂಡೆಂಟ್, ಅಸೆಟ್ ಹೆವಿ ಕಂಪನಿ. ಅದು ಬಿಟ್ಟು ಈ ಕೆಲವು ಲ್ಯಾಬೋರೇಟರೀಸ್, ಈ CDMO, ದಿವೀಸ್ ಲ್ಯಾಬ್ಸ್, ಇದೆಲ್ಲ ಅಸೆಟ್ ಹೆವಿ ಕಂಪನೀಸ್. ನಿಮ್ಮ ಟೆಕ್ಸ್ಟೈಲ್ ಬಿಸ್ನೆಸ್ ಇದೆಲ್ಲ ಅಸೆಟ್ ಹೆವಿ ಕಂಪನೀಸ್. ಸೊ ನಮಗೆ ಗೊತ್ತಾಯ್ತಲ್ಲ ವಾಟ್ ಈಸ್ NFAT, ವಾಟ್ ಈಸ್ ಟೋಟಲ್ ಅಸೆಟ್ ಟರ್ನ್ ಓವರ್ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ರೇಷಿಯೋನ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.